ಮೈಕ್ ಆಫ್ ಮಾಡಿ ಓದಿ. ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಹೀಗೆ ಹೇಳುವಷ್ಟು ಅಸಹ್ಯಕರವಾಗಿತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಭಾಷಣ. ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಮರ ವಿರುದ್ಧ ಮಾಡಿರುವ ದ್ವೇಷ ಭಾಷಣ ಎಷ್ಟು ಅಸಹ್ಯಕಾರಿ ಅಂದರೆ ಅದನ್ನು ಹೈಕೋರ್ಟ್ನಲ್ಲಿ ವಕೀಲ ಎಸ್ ಬಾಲನ್ ಓದಲು ಮುಂದಾದಾಗ ಮೈಕ್ ಆಫ್ ಮಾಡಿ ಓದಿ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತಿದೆ ಎಂದು ನ್ಯಾಯಮೂರ್ತಿಗಳು ಸೂಚಿಸಿದರು. ಪ್ರಭಾಕರ್ ಭಟ್ ಶಿಕ್ಷಾರ್ಹ ವ್ಯಕ್ತಿ ಎಂಬುದನ್ನು ಸೂಚಿಸಲು ಹೈಕೋರ್ಟ್ನಲ್ಲಿ ನಡೆದ ಈ ಘಟನೆ ಸಾಕು. ಪ್ರಭಾಕರ್ ಭಟ್ ಶಿಕ್ಷಾರ್ಹ ವ್ಯಕ್ತಿ ಎಂಬುದನ್ನು ತಿಳಿಸಲು ನ್ಯಾಯಾಲಯದಲ್ಲಿ ಪ್ರಭಾಕರ್ ಭಟ್ರ ಭಾಷಣ ಓದಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದವರು ಹಿರಿಯ ವಕೀಲ ಎಸ್ ಬಾಲನ್. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಹಲವು ಬಾರಿ ದ್ವೇಷ ಭಾಷಣದ ಆರೋಪಗಳು ಕೇಳಿಬಂದಿವೆ, ಪ್ರಕರಣಗಳು ದಾಖಲಾಗಿವೆ. ಆದರೆ ಪ್ರತಿ ಬಾರಿ ಕಾನೂನು ತನ್ನ ಕೆಲಸವನ್ನು ಪೂರ್ಣಗೊಳಿಸಿದೆ ಎಂಬ ಪ್ರಶ್ನೆ ಉಳಿದೇ ಇತ್ತು. ಎಫ್ಐಆರ್ ದಾಖಲಾಗ್ತದೆ, ಸುದ್ದಿ ಆಗ್ತದೆ, ನಂತರ ಪ್ರಕರಣದ ಫಾಲೋ ಕಾಣೋದಿಲ್ಲ. ಸರ್ಕಾರಗಳು ದೂರು ದಾಖಲಿಸಿ ಕೈ ತೊಳೆದುಕೊಳ್ತವೆ. ತಡೆಯಾಜ್ಞೆಗಳನ್ನು ತೆರವುಗೊಳಿಸಲು, ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು, ಪ್ರಕರಣವನ್ನು ಕೊನೆಯವರೆಗೂ ಕೊಂಡೊಯ್ಯಲು ಬೇಕಾದ ರಾಜಕೀಯ ಇಚ್ಛಾಶಕ್ತಿ ಕಾಣೋದಿಲ್ಲ. ಆದರೆ ಈ ಬಾರಿ ಕತೆ ಬೇರೆ. ಈ ಪ್ರಕರಣದ ಹಿಂದೆ ಒಂದು ಸಣ್ಣ ತಂಡ ಕೆಲಸ ಮಾಡ್ತಾ ಇದೆ. ಪತ್ರಕರ್ತ ನವೀನ್ ಸೂರಿಂಜೆ, ಸಿಪಿಐಎಂ ಮುಖಂಡ ಮುನೀರ್ ಕಾಟಿಪಳ್ಳ, ಹಿರಿಯ ವಕೀಲ ಎಸ್ ಬಾಲನ್, ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ಚಿಕ್ಕನೇರಳೆ ಮತ್ತು ಅವರೊಂದಿಗೆ ಕೆಲಸ ಮಾಡುತ್ತಿರುವ ಇನ್ನೂ ಕೆಲವು ನಾಗರಿಕ ಹೋರಾಟಗಾರರು. ಇವರು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಸುಮ್ಮನಾಗಿಲ್ಲ. ದೂರು ದಾಖಲಾಗುವ ಹಂತದಿಂದ ಹಿಡಿದು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದು, ತಡೆಯಾಜ್ಞೆ ತೆರವುಗೊಳಿಸಲು ಹೋರಾಡೋದು, ಪ್ರಕರಣವನ್ನು ಜೀವಂತವಾಗಿಡುವುದು, ಹೀಗೆ ಕಾನೂನು ಪ್ರಕ್ರಿಯೆಯ ಪ್ರತಿಯೊಂದು ಹಂತದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡುವುದಿಲ್ಲ ಹೀಗೆಂದು ಖುದ್ದು ಕಲ್ಲಡ್ಕ ಪ್ರಭಾಕರ್ ಭಟ್ ಹೈಕೋರ್ಟ್ನಲ್ಲಿ ಹೇಳುವ ಹಾಗೆ ಮಾಡಿದ್ದು ಕಲ್ಲಡ್ಕ ಪ್ರಭಾಕರ್ ಭಟ್ರ ಪಾಲಿಗೆ ಶಿಕ್ಷೆಗಿಂತ ಕಡಿಮೆ ಅಲ್ಲದ ಸನ್ನಿವೇಶ ಎನ್ನಬಹುದು. ಈ ಪ್ರಕರಣಕ್ಕೂ ಕಾರಣವಾದದ್ದು ಪುತ್ತೂರಿನಲ್ಲಿ ಸಿಪಿಐ ನಾಯಕಿ ಈಶ್ವರಿ ಪದ್ಮಂಜ ನೀಡಿದ ದೂರು. ಆ ದೂರಿನ ಆಧಾರದ ಮೇಲೆ ಆರಂಭವಾದ ಹೋರಾಟ ಇಂದು ಕರ್ನಾಟಕ ಹೈಕೋರ್ಟ್ ಬಾಗಿಲು ತಟ್ಟಿದೆ. ಅಷ್ಟೇ ಅಲ್ಲ, ಪ್ರಕರಣದ ವಿಚಾರಣೆ ವೇಳೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪರವಾಗಿ ನ್ಯಾಯಾಲಯಕ್ಕೆ ನೀಡಲಾದ ಭರವಸೆ ಈಗ ಎಲ್ಲರ ಗಮನ ಸೆಳೆದಿದೆ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡುವುದಿಲ್ಲ. ಈ ಮಾತು ಹೈಕೋರ್ಟ್ ದಾಖಲೆಯಲ್ಲಿ ಮೂಡಿಬರಲು ಕಾರಣವಾದ ಕಾನೂನು ಹೋರಾಟದ ಹಿಂದೆ ನಿಂತವರಲ್ಲಿ ಪ್ರಮುಖ ಹೆಸರು ವಕೀಲ ಎಸ್ ಬಾಲನ್. ಇದೇ ಎಸ್ ಬಾಲನ್ ಕೆಲವೇ ತಿಂಗಳ ಹಿಂದೆ ವಕೀಲರ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದರು. ರಾಜ್ಯಾದ್ಯಂತ ಪ್ರಗತಿಪರ ವಲಯಗಳಲ್ಲಿ ಅವರಿಗೆ ಬೆಂಬಲ ವ್ಯಕ್ತವಾಗಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ 8 ಮತಗಳು ಮಾತ್ರ. ಹೌದು, ಕೇವಲ 8 ಮತಗಳು. ಇಂದು ಯಾವುದೇ ಸಂಭಾವನೆ ಪಡೆಯದೆ ನ್ಯಾಯಾಲಯದಲ್ಲಿ ಕೋಮುಶಕ್ತಿಗಳ ವಿರುದ್ಧ ಸೈದ್ಧಾಂತಿಕ ಹೋರಾಟ ನಡೆಸುತ್ತಿರುವ ವ್ಯಕ್ತಿಗೆ ಸಿಕ್ಕ ಬೆಂಬಲ ಅದು. ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 250ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ವಕೀಲರಿದ್ದಾರೆ. ರಾಜ್ಯದಲ್ಲಿ ಇದರ 10 ಪಟ್ಟು ವಕೀಲರಿದ್ದಾರೆ. ಅವರು ಯಾರು ಬಾಲನ್ರಂತೆ ಪ್ರಭಾಕರ್ ಭಟ್ರ ಹಿಂದೆ ಬಿದ್ದು ಶಿಕ್ಷೆಯ ಹತ್ತಿರಕ್ಕೆ ಹೋಗುವಂತೆ ಕೆಲಸ ಮಾಡಿದ್ದಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.